ಅಜಯ್ ಸಿಂಗ್ ಸಾಹೇಬ್ರಿಗೆ, ಕೆಕೆಆರ್ಡಿಬಿ ಅಧ್ಯಕ್ಷರು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರಿಗೆ ಊಟ ಮಾಡ್ಕೊಂಡು ಹೋಗ್ಬೇಕು. ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರ ಹುಟ್ಟುಹಬ್ಬದ ನಿಮಿತ್ತ ಅಲ್ಲಿಗೆ ಬಿಡ್ಬೇಕು ಸರ್. ಎಡಭಾಗದಿಂದ ಹೋಗಿ, ಯಾವುದೇ ರೀತಿಯ ಆತುರಿಲ್ಲ, ಸಾಕಷ್ಟು ಸಮಯ ಇದೆ. ವೇದಿಕೆ ಎದುರುಗಡೆ ಸರ್ ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡ್ರಿ. ಸನ್ಮಾನ ಮಾಡಿದವರು ಬೇರೆಯವರಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕಾಗಿ ವಿನಂತಿ. ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದಂತ ಶ್ರೀಮತಿ ಲತಾ ರಾಘವ್ರಿಂದ ಕೇಕ್ ಮಾಡುವ ಕಾರ್ಯಕ್ರಮ ಹಾಗೂ ಡಾಕ್ಟರ್ ಸಾಹೇಬರಿಗೆ ಅತ್ಯಂತ ಕಿರಿದಾದ ವಯಸ್ಸಿನಲ್ಲಿ ಹಿರಿಯಾದ ಸಾಧನೆಯನ್ನು ಕೈಗೊಳ್ಳುವಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಬಹಳ ಜನಪ್ರಿಯ ವ್ಯಕ್ತಿಗಳು, ಕರುಣಾಮಯಗಳು, ಬಡವರನ್ನು ಕಂಡ್ರೆ ಮನ ಮಿಡಿತಕ್ಕಂಥ ಹೃದಯವಂತರು. ಇವರು ಶತಾಯುಷುಗಳಾಗಿ ಬಾಳಿ ಈ ನಾಡಿನ ಸೇವೆಯನ್ನು ಮಾಡಲಿ ಅಂತ ನಾನು ಭಾವಿಸ್ತೇನೆ. ಮಾಜಿ ಧರ್ಮಸಿಂಗ್ ಸಾಹೇಬರ ಸುಪುತ್ರರಾದಂಥ ಇಬ್ಬರು ಲವ್ ಅಂಕುಶ್ ಅಂತ ಅಜಯ್ ಸಿಂಗ್ ಅವರ 51ನೇ ಹುಟ್ಟಿಹಬ್ಬ, ವಿಜಯ್ ಸಿಂಗ್ ಅವರ 52ನೇ ಹುಟ್ಟಿಹಬ್ಬ ಅಂಗವಾಗಿ ಇವತ್ತು ಗುಲ್ಬರ್ಗದಲ್ಲಿ ನಿನ್ನೆ ರಾತ್ರಿ 12 ಗಂಟೆ ಕೇಕ್ ಕತ್ತರಿಸುವ ಮೂಲಕ ಹಲವಾರು ರೀತಿಯಿಂದ ಜನರು ನಿನ್ನಿನಿಂದ ಸಾವಿರಾರು ಜನರು ಒಂದು ಡಾಕ್ಟರ್ ಸಾಹೇಬ್ ಅವರಿಗೆ ವಿಜಯ್ ಸಿಂಗ್ ಅವರು ಶುಭ ಹಾರೈಸಿದ್ದಾರೆ. 29 ಜನವರಿ 1, 2024ನೇ ಇಸ್ವಿಯ ದಿನದಂದು ನಮ್ಮೆಲ್ಲರ ಜನಪ್ರಿಯ ಶಾಸಕರು 3ನೇ ಬಾರಿಗೆ ಆರಿಸಿ ಬಂದಿರತಕ್ಕಂಥ ಒಂದು ಹ್ಯಾಟ್ರಿಕ್ ಜಯಗಳಿಸಿದಂಥ ಜನಮೆಚ್ಚಿನ ನಾಯಕ ಹಾಗೂ ಕರ್ನಾಟಕ ಕೆಕೆಆರ್ಡಿಬಿಯ ಅಧ್ಯಕ್ಷರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರು ಇವತ್ತಿನ ದಿವಸ ಹುಟ್ಟುಹಬ್ಬದ 50ನೇ ಹುಟ್ಟುಹಬ್ಬದ ಕಾರ್ಯಕ್ರಮ. ಆ ಒಂದು ಸನ್ನಿವೇಶದಲ್ಲಿ ನಾವು ಎಲ್ಲ ಇಲ್ಲಿ ಕಾಂಗ್ರೆಸ್ ಮುಖಂಡರು, ಅದು ಪಕ್ಷ ಭೇದವಾಗಿ ಎಲ್ಲರೂ ಕೂಡ ಈ ಒಂದು ಒಳ್ಳೆಯ ಗಳಿಗೆಗೆ, ಒಳ್ಳೆಯ ಸಮಯಕ್ಕೆ ಎಲ್ಲರೂ ಬಂದು ಅವರಿಗೆ ಶುಭ ಹಾರೈಸಿದ್ದಾರೆ. ಆ ಕಾರಣದಿಂದ ನಮ್ಮ ಎಲ್ಲ ತಾಲೂಕಿನ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಂದ ಮತ್ತು ನಮ್ಮ ತಾಲೂಕಾ ಬ್ಲಾಕ್ ಯಡ್ರಾಮಿ ಜವರ್ಗಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮನೆ ಶಾಸಕರಿಗೆ ನಾನು ಈ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರಿಗೆ ಶುಭಾಶಯ ಕೋರುತ್ತಾ ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಜನರು, ತಾಲೂಕಿನ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಎಲ್ಲ ಅಧಿಕಾರಿ ವರ್ಗದವರು, ಬೇರೆ ಬೇರೆ ತಾಲೂಕಿನಿಂದ ಬಂದಿರತಕ್ಕಂಥ ಎಲ್ಲ ತಾಲೂಕಿನ ನಾಯಕರುಗಳು ಹಾಗೂ ಜಿಲ್ಲೆಯಿಂದ ಬಂದ ಎಲ್ಲರೂ ಅವರಿಗೂ ಕೂಡ ನಮ್ಮ ವತಿಯಿಂದ ಬಂದು ಅವರು ನಮಗೆ ಶುಭ ಹಾರೈಸಿದಾಗ ಅವರಿಗೂ ಕೂಡ ನಾನು ಅನ್ನೋದ ಶುಭ ಹಾರೈಸ್ತಾ ಇದ್ದೇನೆ. ಮಾನ್ಯರೇ, ಇವತ್ತಿನ ದಿವಸ ಏನೊಂದು ಕಾರ್ಯಕ್ರಮ ನಡೀತಾ ಇದೆ, ಏನೋ ಒಂದು ನಮ್ಮ ಶಾಸಕರಿಗೆ ಜನಬೆಂಬಲ ವ್ಯಕ್ತ ಆಗ್ತಾ ಇದೆ, ಜನಬೆಂಬಲದ ಮೂಲಕ ಶುಭ ಹಾರೈಕೆ ಆಗ್ತಾ ಇದೆ. ಆ ಎಲ್ಲ ಒಂದು ಬೆಳವಣಿಗೆ ನೋಡಿದರೆ ಮುಂದಿನ ಒಂದು ಒಳ್ಳೆಯ ಅವರಿಗೆ ಸಂದೇಶ, ಒಳ್ಳೆಯ ಒಂದು ಆಶಾಭಾವನ ಅಂತ ಇವತ್ತಿನ ದಿವಸ ನಾನು ಇದರಲ್ಲಿ ನಂಬಿಕೆ ಇಟ್ಟಿದ್ದೆ. ನಮ್ಮ ಸಾಹೇಬರಿಗೆ ಮೊನ್ನೆ ಚುನಾವಣೆ ಆದ ನಂತರ ಅವರಿಗೆ ಮಂತ್ರಿ ಸ್ಥಾನ ಸಿಗಬೇಕಿತ್ತು. ಆದರೆ ಕಾರಣಾಂತರದಿಂದ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅದರ ಬದಲಾಗಿ ಕೆಕೆಆರ್ಡಿಬಿ ಅಧ್ಯಕ್ಷರಾಗಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಖರ್ಗೆ ಸಾಹೇಬರು, ಎಲ್ಲ ದೆಹಲಿ ಮಟ್ಟದ ಮುಖಂಡರುಗಳು ಒಂದು ಒಳ್ಳೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಯಾಕಂದರೆ ವರ್ಷಿಗೆ 5,000 ಕೋಟಿ ರೂಪಾಯಿ ಕೂಡ ನಮ್ಮ ಕರ್ನಾಟಕ ಕಲ್ಯಾಣ ಭಾಗಕ್ಕೆ ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದಾರೆ. ಅದರಲ್ಲಿ 41 ತಾಲೂಕುಗಳಿದ್ದು 41 ಶಾಸಕರಿದ್ದು ಎಲ್ಲ ಒಂದು ದೊಡ್ಡ ಒಂದು ವಿಭಾಗ ಇದೆ. ಆ ಕಾರಣದಿಂದ ಬಂದಂಥ ಒಂದು ಹಣದಲ್ಲಿ, ಬಜೆಟ್ನಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ಹಂಚಿ ಎಲ್ಲರಿಗೂ ಕೂಡ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವರೇನಾದ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಆ ಕಾರಣಾಂತರದಿಂದಲೂ ಕೂಡ ಇವತ್ತಿನ ದಿವಸ ಅವರಿಗೆ ನಾವು ಶುಭಾಶಯಗಳು ಹೇಳಬೇಕಾಗ್ತದೆ. ಸದ್ಯ ಒಂದು ನಮ್ಮ ಸರ್ಕಾರ ಗ್ಯಾರಂಟಿ ಮೂಲಕ ಏನು ಕೊಡುಗೆ ಕೊಡ್ತಾ ಇದ್ದಾರೆ ನಮ್ಮ ಜನರಿಗೆ, ಆ ಒಂದು ಕಾರಣಾಂತರದಿಂದ
दुआ होना भगवान की तरफ से, भगवान इनको सब देना प्रार्थना है मेरा। सबका इधर जो लोग हैं उनका जो प्रेम है इधर दिख रहा है, तो हमेशा ऐसे ही रहना। भगवान उनको हमेशा पूरा सक्सेस और अच्छा हेल्थ, खुशी, लोगों का आशीर्वाद, प्रेम सब हमेशा ऐसे ही रहना करके मैं प्रार्थना करती हूँ। ದಯವಿಟ್ಟು ವೇದಿಕೆಯ ಮೇಲೆ ಸ್ವಲ್ಪ ಸ್ಥಳ